ಧಾರಾವಾಹಿ ಗೀತೆ ಬಾಳ್ ನೋಡ್ತಾ ಇದ್ರಿ. ಕೆಪಿ ನಂಜುಂಡಿ ಅವರ ಗಂಗೋತ್ರಿ ಧಾರಾವಾಹಿ ಹಾಗೂ ಮೂಡಲ್ ಮನಿ ಧಾರಾವಾಹಿ, ಈ ಒಂದು ಗೀತೆಗಳ ಮೊದಲ ಧಾರಾವಾಹಿ ನೋಡ್ತಿದ್ದೆವು. ಅದೇ ರೀತಿಯಾಗಿ ಹಳೆಯ ಬಾವಿಯ ತಳದ ನೀರಿನಲ್ಲಿ ಹಸಿರು ಚುಗುರುತ್ತಾವ, ಬೇರಿನ ಮೊಳಕೆ ಹೊಡೆಯುತ್ತಾವ, ಗೊತ್ತದೆ ತನ್ನ ಛೋಟ ಮರದ ಕರಗ ಕುಣಿಯತಾವ, ಮರದ ನೆರಳಲ್ಲಿ ಗಿಡದ ಗಾಡಿನ ತಗಲ ಗೊಂಬೆ ಕರಳ ಬಳ್ಳಿಯ ಕಬ್ಬಿಯ ಹೇಳತವ, ಗಪ್ರಿ ಸುಣ್ಣ ಮಾತ್ರ ಕೇಳಿರಿ ಅದರ ಮಾತ್ರ. ಏನಂದ್ರೆ ರೀ, ನಿಮ್ಮ ಮನೆಗೆ ಹೋಗ್ತಾ ಇದ್ದೀರಿ? ಎಲ್ಲಿ ಹೋಗ್ತಾ ಇದ್ದೀರಲ್ಲ? ಆಫೀಸ್ ಹೋಗ್ತಾ ಇದ್ದೀನಿ ಅಂತ. ಬರೀ ಆಫೀಸ್ ಆಫೀಸ್ ಅಂತೀರಲ್ಲ, ಒಂದು ದಿನ ಆದ್ರೆ ನೆಮ್ಮದಿಯಿಂದ ಮನೆಯಲ್ಲಿ ಇರುದಿಲ್ಲ ನೋಡಿ. ಈ ನೌಕರಿ ಕೆಲಸ ಯಾಕೆ ಮಾಡ್ತಾ ಇದ್ದೀರಾ? ನೋಡು, ನೌಕರಿ ಕೆಲಸ ಮಾಡದೆ ಹಾಗೆ ಮನೆಯಲ್ಲಿ ಕುಂತು ಬಿಟ್ರೆ ಸಂಬಳ ಹೇಗೆ ಬರೀ ಗೊತ್ತಾಗತ್ತಾನೆ. ಪರವಾಗಿಲ್ಲ ಏನ್ರಿ? ಹಾಗಾದ್ರೆ ಆಫೀಸ್ನಿಂದ ಎಷ್ಟು ಗಂಟೆಗೆ ಬರ್ತಾ ಇದ್ರಲ್ಲ? ನೋಡು, ಆಫೀಸ್ನಿಂದ ಸಾಯಂಕಾಲ 5 ಗಂಟೆಗೆ ಬರ್ತಾ ಇದ್ರು. ಓಕೆ, ಬಾಯ್ ಬಾಯ್ ರೀ. ಏನಾದ್ರೂ ಸ್ವಲ್ಪ ನಿಂತ್ಕೊಳ್ಳಿ. ಯಾಕೆ ಮತ್ತೆ ನೆನಪಾಯ್ತಲ್ಲ? ಅಲ್ರಿ, ಇವತ್ತಿನ ದಿವಸ ಗಜಾನನ ಉತ್ಸವದ ಮೇಲೆ ಶ್ರೀ ಗಜಾನನ ದೇವರ ಪೂಜೆ ಮಾಡ್ಬೇಕಾದ್ರೆ ಕೆಲವೊಂದು ಸಾಮಗ್ರಿಗಳನ್ನು ತೆಗೆದುಕೊಂಡು ಬರ್ತಾ ಇದ್ರೆ. ಪರವಾಗಿಲ್ಲ ನೋಡಿ, ನಮಗ್ ಬಂದಂತ ವಿಘ್ನವೆಲ್ಲ ದೂರ ಮಾಡುವಂತ ಶ್ರೀ ಗಜಾನನ ದೇವರ ಪೂಜೆಗೋಸ್ಕರವಾಗಿ ಏನೇನು ಸಾಮಗ್ರಿಗಳನ್ನು ತೆಗೆದುಕೊಂಡು ಬರ್ಬೇಕೆಂದು ಬೇಗ ಹೇಳಿಬಿಡ್ಬಾರ್ದೆ. ಏನಂದ್ರಿ? ಕುಂಕುಮ, ವಿಭೂತಿ, ಚಪ್ಪಚಂಡು, ಬಾಳೆಹಣ್ಣು, ಹೂವಿನ ಮಾಲಿ, ಕಾಯಿ, ಕರ್ಪೂರ, ತುಪ್ಪ, ಸಕ್ಕರೆ ಇಷ್ಟೆಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರ್ತಾ ಇದ್ರೆ. ಪರವಾಗಿಲ್ಲ ಕಡೆ, ನೀ ಹೇಳಿದ್ದೆ ಪೂಜೆದ ಎಲ್ಲ ಸಾಮಗ್ರಿ ತೆಗೆದುಕೊಂಡು ಬರ್ತದ ಅಷ್ಟೇ ತಾನೇ. ಅಪ್ಪ, ನನ್ನ ಯಜಮಾನ್ರಂತೂ ಆಫೀಸ್ ಕೆಲ್ಸಕ್ಕೆ ಹೋದ್ರು. ಮಮ್ಮಿ ಒಂದು ನೌಕರಿ ಮಾಡಕ್ ಬಂದ, ಇನ್ನೂ 2 ವಾರ ಆಗಿಲ್ಲ. ಪರೀಕ್ಷೆ ಕೂಡ ಗೊತ್ತಿಲ್ವಲ್ಲ. ಅಯ್ಯೋ ದೇವ್ರೆ, ಏನಿದು ಕಿಟಕಿಯಲ್ಲಿ ಯಾರೋ ಭಯಂತ ತಾಲೂಕರು ಹಣಿಕೆ ಹಾಕಿಬಿಟ್ಟು ಕಾಣ್ತದಲ್ಲ, ಯಾರಿದ್ದಾರೆ? ಯಾಕೆ ಹೇಳ್ತಾ ಇದ್ದಿಲ್ಲ? ಏನಾಗಿ ನನಗೆ? ಅಲ್ಲಿ ನೋಡಿ, ಎಲ್ಲಿ ಅಲ್ಲಿ ಹೋಗ್ತಾ ಇದ್ರು ನೋಡಿ, ಎಲ್ಲಿ? ಅಯ್ಯೋ ಹೋಗಿ ಬಿಟ್ರಲ್ರಿ. ಪರವಾಗಿಲ್ಲ, ಇದು ಹೇಳು ಮಾತಾಡಿದ. ನೋಡು, ನಮ್ಮ ದೇಶದಲ್ಲಿ ಭಯೋತ್ಪಾದಕ ಹಾವಳಿ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ದೊಡ್ಡ ದೊಡ್ಡ ನಗರಗಳಲ್ಲಿ ಬಾಂಬೆಟ್ಟ ನಮ್ಮ ಭಾರತ ಜನರನ್ನು ಸಹಿಸ್ತಾ ಇದ್ದಾರೆ. ಇದು ಅಲ್ಲದ, ನಮ್ಮ ದೇಶದಲ್ಲಿ ಅನೇಕ ದೇಶಗಳಲ್ಲಿ ಒಂಟಿಯಾಗಿ ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸಲು ಅವರ ಮೇಲೆ ಅತ್ಯಾಚಾರ, ಕೊಲೆ, ಸುಲಿಗೆ ಮಾಡಿ ಕೊನೆಗೆ ಹೆಣ್ಣು ಹುಡುಗರನ್ನು ಕೊಂದು ಹಾಕ್ತಾ ಇದ್ದಾರೆ. ಇಷ್ಟೆಲ್ಲ ನಡೀತಿದ್ದರಿಂದ ಸರ್ಕಾರ ಕೊಲೆ ಮಾಡಿದವರಿಗೆ ಶಿಕ್ಷೆ ಕೊಡಲ್ಲ, 4 ರೂಪಾಯಿ ತಗೊಂಡು ಬಿಟ್ಟೇ ಬಿಡ್ತಾ ಇದ್ದಾರೆ. ಹೌದಲ್ರಿ, ಪ್ರತಿದಿನ ಟಿವಿಯಲ್ಲಿ ನೋಡ್ತಾ ಇದ್ದೀವಿ, ಪೇಪರ್ನಲ್ಲಿ ನೋಡ್ತಾ ಇದ್ದೀವಿ. ಶಾಲೆಗೆ ಒಬ್ಬ ಒಂಟಿ ಹೆಣ್ಣು ಮಕ್ಕಳು ಹೋದ್ರೆ ಅವ್ರ ಮೇಲೆ ಕಾಮುಕ ಅತ್ಯಾಚಾರ, ಕೊಲೆ ಮಾಡಿ ಹುಡುಗಿಯನ್ನು ಕೊಂಡು ಬಿಡ್ತಾ ಇದ್ದಾರೆ. ಇರ್ಲಿ ಬಾಯಿ, ಯಾಕ್ರಿ? ಮನೆಯಲ್ಲಿ ಟಿವಿ ಇದೆ. ಧರ್ಮನ್ ಗೌರವ ಮಗ ರಾಜ ಬರ್ತಾ ಇದ್ದಾನೆ. ಆಮೇಲೆ ಧರ್ಮನಿ ಗಂಗವಾಜಿ, ನಿರ್ಮನಿ ಚೆನ್ನಪ್ಪಜ್ಜ. ಹೌದಲ್ರಿ? ಇಷ್ಟೆಲ್ಲ ಇದ್ರು ಕೂಡ ಮನೆಯಲ್ಲಿ ಟಿವಿ ನೋಡುತ್ತಾ ಕುಳಿತು ಬಿಡ್ತಾ ಹೇಳ್ತಾ ಇದ್ರಿಲ್ಲ. ನಾನು ಬರ್ತಾ ಬಿಟ್ಟಿದ್ದೆ. ಏನಂದ್ರೆ ನೀವು ಆದಷ್ಟು ಬೇಗ ಬಂದ್ಬಿಡಿ. ಆಗಲೇ ಹೇಳಿಲ್ಲ ತಾನೆ, ಸಾಯಂಕಾಲ 5 ಗಂಟೆ ಬರ್ತಾನೆ. ಓಕೆ, ಬಾಯ್.